students. Welcome to today's online class 4. So already we completed class 1, 2, 3. So today we are going to discuss online class 4. What are the remaining basic terms in accounting? Already yesterday and before yesterday we discussed some basic terms under that transaction, capital, assets, sales, goods, drawings and purchases. Today we are going to discuss another basic term in accounting, debtors. So what do you mean by debtors? So ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈಗ ನಾವು ಹಿಂದಿನ 2 ಮತ್ತು 3 ಏನು ಆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ, ಆ ನೋಟ್ಸನ್ನು ನಾನು ಆಲ್ರೆಡಿ ನಿಮಗೆ ಗ್ರೂಪಲ್ಲಿ ಹಾಕಿದ್ದೀನಿ. ಅದನ್ನು ನೋಟ್ಬುಕ್ಕಲ್ಲಿ 200 ಪೇಜ್ ನೋಟ್ಬುಕ್ಕಲ್ಲಿ ಬರೀಬೇಕು. ಹಾಗೆಯೇ ಇವತ್ತು ಏನು ಕಂಪ್ಲೀಟ್ ಮಾಡ್ತೀನಿ, ಈಗ ಇಲ್ಲಿರ್ತಕ್ಕಂಥ ಎಲ್ಲ ಟರ್ಮ್ಸನ್ನು ನೀವು ನೋಟ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಇದು ಫಸ್ಟ್ ಚಾಪ್ಟರ್ ನೋಟ್ಸ್ ಆಗಿರುತ್ತೆ. ಈ ಕ್ವಶನ್ ಅನ್ನು ನಿಮಗೆ ಎಕ್ಸ್ಪ್ಲೈನ್ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಅಂತ 5 ಮಾರ್ಕ್ಸ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ನೀವಲ್ಲಿ ನಾನು ಒಟ್ಟು 17 ಬೇಸಿಕ್ ಟರ್ಮ್ಸ್ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಯಾವುದಾದ್ರೂ ಒಂದು 6 ಬೇಸಿಕ್ ಟರ್ಮ್ಸ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. 17ರಲ್ಲಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಒಂದನ್ನು ಆಯ್ಕೆ ಮಾಡಿಕೊಂಡು ಸೊ 5 ಮಾರ್ಕ್ಸ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಸೊ ಅದನ್ನ ಇವತ್ತು ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಈ ಬೇಸಿಕ್ ಟರ್ಮ್ಸ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಕಂಪ್ಲೀಟೆಡ್ ಆಗುತ್ತೆ. ಅದರಲ್ಲಿ ಡೆಟಾರ್ಸ್, ಏನ್ ಡೆಟಾರ್ಸ್ ಅಂತಂದ್ರೆ ವಾಟ್ ಯು ಮೀನ್ ಬೈ ಡೆಟಾರ್ಸ್? ನೋಡಿ, ಇಲ್ಲಿ ಡೆಟಾರ್ಸ್ ಆರ್ ಪರ್ಸನ್ಸ್ ಅಂಡ್ ಆರ್ ಅದರ್ ಎಂಟಿಟೀಸ್ who wave to enterprise have amount for buying goods and services on credit. ಇಲ್ಲಿ ಡೆಟಾರ್ಸ್ ಅಂತಂದ್ರೆ ಡೆಟಾರ್ಸ್ ಈಸ್ ಒನ್ ಆಫ್ ದ ಪರ್ಸನ್. ಡೆಟಾರ್ಸ್ ಅಂತಂದ್ರೆ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಯಾರು ವಸ್ತುಗಳನ್ನ ಪಡ್ಕೊಳ್ತಾರೋ ಅಂದ್ರೆ ವಸ್ತುಗಳನ್ನ ಕೊಳ್ಳುವವನಿಗೆ ನಾವು ಡೆಟಾರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ ಯಾರು ರಿಸೀವರ್ ಆಗಿರ್ತಾರೋ ಅಂದ್ರೆ ಹೂ ಇಸ್ ದ ರಿಸೀವರ್ ಆಫ್ ಗೂಡ್ಸ್, ಅವರನ್ನ ನಾವು ಡೆಟಾರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಡೆಟಾರ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಡೆಟಾರ್ಸ್ ಮತ್ತು ಕ್ರೆಡಿಟರ್ಸ್ ಎರಡನೇದಿದೆ ನೋಡ್ರಿ. ಕ್ರೆಡಿಟರ್ಸ್ ಆರ್ ಪರ್ಸನ್ ಅಂಡ್ ಆರ್ ಅದರ್ ಎಂಟಿಟೀಸ್ ಹೂ ಹ್ಯಾವ್ ಟು ಬಿ ಪೇಡ್ ಬೈ ಆನ್ ಎಂಟರ್ಪ್ರೈಸ್ ಆರ್ ಅಮೌಂಟ್ ಫಾರ್ ಪ್ರೊವೈಡಿಂಗ್ ಎಂಟರ್ಪ್ರೈಸಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಇಲ್ಲಿ ಡೆಟಾರ್ಸ್ ಮತ್ತು ಕ್ರೆಡಿಟರ್ಸ್. ಇಲ್ಲಿ ಡೆಟಾರ್ಸ್ ಅಂತಂದ್ರೆ ಡೆಟಾರ್ಸ್ ಇಸ್ ದ ರಿಸೀವರ್ ಆಫ್ ಗೂಡ್ಸ್, ಕ್ರೆಡಿಟರ್ ಇಸ್ ದ ಗಿವರ್ ಆಫ್ ಗೂಡ್ಸ್. ಇಲ್ಲಿ ಕ್ರೆಡಿಟರ್ಸ್ ಅಂತಂದ್ರೆ ಕೊಡುವವರಾಗಿರ್ತಾರೆ, ಡೆಟರ್ಸ್ ಅಂತಂದ್ರೆ ತಗೊಳ್ತಕ್ಕಂಥವ್ರು ಆಗಿರ್ತಾರೆ. ಸೊ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದಾಗ ಸೊ ನೀವು ಸಿಂಪಲ್ ಆಗಿ ಡೆಟರ್ ಈಸ್ ಎ ಪರ್ಸನ್ ರಿಸೀವರ್ ಆಫ್ ಗೂಡ್ಸ್ ಇನ್ ಎನಿ ಪರ್ಟಿಕ್ಯುಲರ್ ಎಂಟಿಟೀಸ್ ಆರ್ ಎಂಟರ್ಪ್ರೈಸ್. ಸೊ ಕ್ರೆಡಿಟರ್ ಈಸ್ ದ ಗಿವರ್ ಆಫ್ ಗೂಡ್ಸ್ ಇನ್ ಎ ಪರ್ಟಿಕ್ಯುಲರ್ ಬಿಸ್ನೆಸ್ ಆರ್ ಎಂಟರ್ಪ್ರೈಸ್. ಅದರಲ್ಲಿ ಕಂಪ್ಲೀಟ್ ಆಗಿ ಮೀನಿಂಗ್ ಅನ್ನ ಹೇಳ್ತಾ ಇದೀವಿ ನೋಡಿ. ಡೆಟರ್ಸ್ ಆರ್ ಪರ್ಸನ್ಸ್ ಅಂಡ್ ಆರ್ ಅದರ್ ಎಂಟಿಟೀಸ್ who owe to enterprise or amount for buying goods and services on credit. ಇಲ್ಲಿ creditors ಅಂತಂದ್ರೆ creditors are person and are other entities who have to be paid by our enterprise or amount for providing enterprises goods and services on credit. So ಇವೆರಡು ನಿಮಗೆ ಡಿಫರೆನ್ಸ್. ಅದರಲ್ಲಿ ಡೆಟಾರ್ಸ್ ಅಂತಕ್ಕಂಥವ್ರು ಒಬ್ಬ ವ್ಯಕ್ತಿ ಆಗಿರ್ತಾರೆ, ಇಲ್ಲಿ ಕ್ರೆಡಿಟರ್ಸ್ ಅಂತಕ್ಕಂಥವ್ರು ಒಬ್ಬ ವ್ಯಕ್ತಿ ಆಗಿರ್ತಾರೆ. ಇವ್ರ ಮಧ್ಯೆ ಏನಪ್ಪ ಅಂತಂದ್ರೆ ಡೆಟಾರ್ಸ್ ಅಂತಂದ್ರೆ ತಗೊಳ್ತಕ್ಕಂಥವನು, ಕ್ರೆಡಿಟರ್ಸ್ ಅಂತಂದ್ರೆ ಕೊಡ್ತಕ್ಕಂಥವನು. ಅದನ್ನ ಹೇಳ್ಬೇಕಂದ್ರೆ ಡೆಟಾರ್ ಇಸ್ ಎ ಪರ್ಸನ್ ಹೂ ಇಸ್ ದ ರಿಸೀವರ್ ಆಫ್ ಗೂಡ್ಸ್. ಸೊ ಡೆಟಾರ್ಸ್ ಇಸ್ ದ ರಿಸೀವರ್ ಆಫ್ ಗೂಡ್ಸ್, ಕ್ರೆಡಿಟರ್ ಇಸ್ ದ ಗಿವರ್ ಆಫ್ ಗೂಡ್ಸ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡೆಟಾರ್ಸ್ ಅಂಡ್ ಕ್ರೆಡಿಟರ್ಸ್. ನೆಕ್ಸ್ಟ್, ಪ್ರಾಫಿಟ್. What do you mean by profit? Profit ಅಂದ್ರೆ ಏನು? ಲಾಭ. ಇಲ್ಲಿ ಪ್ರಾಫಿಟ್ ಅಂದ್ರೆ the excess of revenues of a period
its related expenses during an accounting year is called profit. ಈಗ ನಾವು ಮಾಡಿದಂತ ಒಂದು ವ್ಯಾಪಾರದಲ್ಲಿ ನಾವು ಅಂದ್ಕೊಂಡಂತಕ್ಕಿಂತ ಹೆಚ್ಚು ಲಾಭ ಗಳಿಸಿದಾಗ ಅದನ್ನು ನಾವು ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ರಾಫಿಟ್ ಅಂತಂದ್ರೆ the excess of revenues of a period, its related expenses during an accounting year is called profit. ಈಗ ಪ್ರಾಫಿಟ್ ಅಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ಈಗ ನಾವು ಖರ್ಚುಗಳು ಒಂದು 1000 ರೂಪಾಯಿ ಎಕ್ಸ್ಪೆನ್ಸ್ ಅಂತ 1000 ರೂಪಾಯಿ ಬಿಸ್ನೆಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ 1000 ರೂಪಾಯಿ ಬಿಸ್ನೆಸ್ ಅಲ್ಲಿ ಎಕ್ಸ್ಪೆನ್ಸಸ್ ಅದಕ್ಕಿಂತ ಹೆಚ್ಚು ಲಾಭ ಗಳಿಸಿದಾಗ ಅದನ್ನು ನಾವು ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ಪ್ರತಿಯೊಂದು ಬಿಸ್ನೆಸ್ ಕೂಡ ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ ನಾವೇನ್ ಮಾಡ್ತೀವಿ, ಒಂದು ಲಾಭದ ಉದ್ದೇಶವನ್ನ ಇಟ್ಕೊಂಡು ವ್ಯಾಪಾರವನ್ನ ಪ್ರಾರಂಭಿಸ್ತೀವಿ. ಆ ವ್ಯಾಪಾರದಲ್ಲಿ ನಾವು ಏನು ಅನ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚು ಲಾಭ ಗಳಿಸಿದಾಗ, ಸೊ ದಟ್ ಇಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಗೈನ್? ಸೊ ಗೈನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕಮ್. ಇಲ್ಲಿ ಇನ್ಕಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಗೈನ್ ಅಂತಂದ್ರೆ ಇನ್ಕಮ್. ವಾಟ್ ಯು ಮೀನ್ ಬೈ ಗೈನ್ ಅಂತ 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ ಇದನ್ನ, ಗೈನ್ ಅಂದ್ರೆ ಏನು ಅಂತ. ಇಲ್ಲಿ ಗೈನ್ ಅಂತಂದ್ರೆ ಗೈನ್ ಎ ಪ್ರಾಫಿಟ್ ದಟ್ ಅರೈಸಸ್ ಫ್ರಮ್ ಈವೆಂಟ್ ಆರ್ ಟ್ರಾನ್ಸಾಕ್ಷನ್ which are incidental to be business. Such amount is called gain. So in gain ಅಂದ್ರೆ ಕೂಡ ಒಂದು ಇನ್ಕಮ್, ಇದನ್ನು ಕೂಡ ನಾವು ಲಾಭ ಅಂತಾನೆ ಹೇಳ್ಬಿಟ್ಟು ಕರಿತೀವಿ. ಏನ್ ಗೈನ್ ಅಂತಂದ್ರೆ ಎ ಪ್ರಾಫಿಟ್ ದಟ್ ಅರೈಸಸ್ ಫ್ರಮ್ ಈವೆಂಟ್ ಆರ್ ಟ್ರಾನ್ಸಾಕ್ಷನ್ which are incidental to business such as sales of fixed assets is called gain. ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ. ಆ ವ್ಯಾಪಾರದಲ್ಲಿ ಯಾವುದೋ ಒಂದು ಅಸೆಟ್ಸ್, ಫಾರ್ ಎಕ್ಸಾಂಪಲ್ ಫರ್ನಿಚರ್, ಮತ್ತೆ ಏನಾದ್ರು ಬುಕ್ಸ್. ಈಗ ನೀವೇ ಒಂದು ಬುಕ್ಸ್ ಮೇಂಟೈನ್ ಮಾಡ್ತೀರಿ, ಒಂದು ವರ್ಷ ಎಲ್ಲ ಬರೆದಂತಹ ನೋಟ್ ಬುಕ್ಸ್ ಅನ್ನ ನೀವು ವರ್ಷ ಆದ್ಮೇಲೆ ಅದೆಲ್ಲ ಏನಾಗಿರುತ್ತೆ, ವೇಸ್ಟ್ ಆಗಿರುತ್ತೆ. ಅದನ್ನ ನೀವೇನ್ ಮಾಡಿರ್ತೀರಾ, ಮತ್ತೆ ಮಾರ್ತೀರಾ. ಮಾರಿದಾಗ ಅದೇನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಸೊ ಆ ತರ ಅಮೌಂಟ್ ಅನ್ನು ನಾವು ಗೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಫರ್ನಿಚರ್ ಅಂತ ಇಟ್ಕೊಳ್ಳಿ. ಈಗ ನೀವು ಮಾಡಿದಂತ ಒಂದು ಬಿಸ್ನೆಸ್ ಅಲ್ಲಿ ನೀವು ಉಪಯೋಗಿಸಿದಂತಹ ಒಂದು ಅಸೆಟ್ಸ್ ಅನ್ನ ನೀವು ಉಪಯೋಗಿಸಿದ ಆದ ಮೇಲೆ ಅದನ್ನ ಮಾರಾಟ ಮಾಡಿ ಅದರಲ್ಲಿ ಗಳಿಸಿದಂತ ಒಂದು ಲಾಭವನ್ನು ನಾವು ಗೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ 12th ಪಾಯಿಂಟ್ ಈಸ್ ಲಾಸ್. ಏನ್ ಲಾಸ್ ಅಂದ್ರೆ ನಷ್ಟ. ಇಲ್ಲಿ ಲಾಸ್ ಅಂತಂದ್ರೆ ದ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಆಫ್ ಎ ಪೀರಿಯಡ್ ಓವರ್ ಇಟ್ಸ್ ರಿಲೇಟೆಡ್ ರೆವೆನ್ಯೂಸ್ ಇಟ್ಸ್ ಟರ್ಮ್ ಆಸ್ ಲಾಸ್. ಸೊ ಏನ್ ಲಾಸ್ ಅಂದ್ರೆ, ಈಗ ನಷ್ಟ ಅಂತಂದ್ರೆ ಏನು? ಈಗ ನಾವು ಮಾಡಿದಂತ ಒಂದು ವ್ಯಾಪಾರ, ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಆ ಬಿಸ್ನೆಸ್ ಅಲ್ಲಿ ಯಾವುದೋ ಒಂದು ಅಸೆಟ್ಸ್ ಮೇಲೆ ವ್ಯಾಪಾರ ಮಾಡ್ತೀವಿ. ಆ ವ್ಯಾಪಾರದಲ್ಲಿ ನಮ್ಗೆ ಏನು ಅಂದ್ರೆ 50,000 ರೂಪೀಸ್ ನಾವು ಲಾಭ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತೀವಿ. ಬಟ್ ನಾವು ಆ ವ್ಯಾಪಾರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು 40 ರೂಪಾಯಿ ಮಾತ್ರ ಪ್ರಾಫಿಟ್ ಮಾಡಿರ್ತೀವಿ. ಬಟ್ ಅಲ್ಲಿ 10 ರೂಪೀಸ್ ಏನಾಗಿರುತ್ತೆ, ನಮ್ಗೆ ಲಾಸ್ ಆಗಿರುತ್ತೆ. ಸೊ ಈ ತರ ಒಂದು ವ್ಯವಹಾರಕ್ಕೆ ನಾವು ಈ ತರ ಒಂದು ವ್ಯವಹಾರದಲ್ಲಿ ನಾವು ಗಳಿಸಿದಂತ ಒಂದು ನಷ್ಟದ ಅಮೌಂಟ್ಗೆ ನಾವು ಲಾಸ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ the excess of expenses of a period over its revenues its term as loss. Next one is called expenses. What do you mean by expenses? Expenses ಅಂತಂದ್ರೆ ಇಲ್ಲಿ ಖರ್ಚುಗಳು ಅಂತಂದ್ರೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ಏನೇನು ಬಿಸ್ನೆಸ್ ಅಲ್ಲಿ ಒಂದು ವ್ಯಾಪಾರದಲ್ಲಿ ನಾವೇನೇನು ಖರ್ಚು ಮಾಡ್ತೀವಿ, ಆ ಖರ್ಚುಗಳನ್ನ ನಾವಿಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಕ್ಸ್ಪೆನ್ಸಸ್ ಆಲ್ಸೋ ಇಟ್ ಇಸ್ ಒನ್ ಆಫ್ ದ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್. ವಾಟ್ ಯು ಮೀನ್ ಬೈ ಎಕ್ಸ್ಪೆನ್ಸಸ್? ಎಕ್ಸ್ಪೆನ್ಸಸ್ ಮೀನ್ಸ್ ಕಾಸ್ಟ್ಸ್ ಇನ್ಕರ್ಡ್ ಬೈ ಎ ಬಿಸ್ನೆಸ್ ಇನ್ ದ ಪೀರಿಯಡ್ ಆಫ್ ಅರ್ನಿಂಗ್ ರೆವೆನ್ಯೂ ಈಸ್ ಕಾಲ್ಡ್ ಎಕ್ಸ್ಪೆನ್ಸಸ್. ಇಲ್ಲಿ ನೋಡಿ, ಬೋರ್ಡ್ ಮೇಲೆ ಬರ್ತಿದೆ ನೋಡಿ ಮೀನಿಂಗ್. ಇಲ್ಲಿ ಎಕ್ಸ್ಪೆನ್ಸಸ್ ಅಂದ್ರೆ ಕಾಸ್ಟ್ಸ್ ಇನ್ಕರ್ಡ್ by a business in the process of earning revenues is called expenses. ಈಗ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ. ಆ ಬಿಸ್ನೆಸ್ ಮೇಲೆ ನಾವು ಏನೇನು ಎಕ್ಸ್ಪೆನ್ಸಸ್ ಮಾಡ್ತೀವಿ, ಏನೇನು ಪರ್ಚೇಸ್ ಮಾಡ್ತೀವಿ. ನಾವು ಪರ್ಚೇಸ್ ಮಾಡ್ಬೇಕಂತಂದ್ರೆ ಈಗ ನಾವು ಒಂದು ಯಾವುದೋ ಒಂದು ಬಿಸ್ನೆಸ್ ವ್ಯಾಪಾರ ಮಾಡ್ತೀವಿ. ಆ ವ್ಯಾಪಾರಕ್ಕೆ ನಾವು ಏನೇನು ಖರ್ಚು ಮಾಡಿರ್ತೀವಿ, ಆ ಎಲ್ಲ ಖರ್ಚುಗಳನ್ನು ನಾವಿಲ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಇದಾದ್ಮೇಲೆ expenditure. So this is the
14 basic terms used in accounting. Expenditure. What do you mean by expenditure? Expenditure ಅಂತಂದ್ರೆ ನೋಡ್ರಿ, spending money. Expenditure means spending money or incurring a liabilities for some benefits or services or property received is called expenditure. ಎಕ್ಸ್ಪೆಂಡಿಚರ್ ಅಂದ್ರೆ ಕೂಡ ಇಲ್ಲಿ ನಮಗೆ ಸಾಮಾನ್ಯ ನಾವು ಏನ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚುಗಳು. ಎಕ್ಸ್ಪೆಂಡಿಚರ್ ಅಂತಂದ್ರೆ ಕೂಡ ನಮ್ಮಲ್ಲಿ ನಾವು ಏನೇನು ಎಕ್ಸ್ಪೆನ್ಸ್ ಮಾಡಿದೀವಿ, ಯಾವ ವಸ್ತುಗಳ ಮೇಲೆ ಏನೇನು ಎಕ್ಸ್ಪೆನ್ಸ್ ಮಾಡಿದೀವಿ, ಎಷ್ಟು ಅಮೌಂಟ್ ಅನ್ನು ನಾವು ಎಕ್ಸ್ಪೆನ್ಸ್ ಮಾಡಿದೀವಿ, ಈ ಒಟ್ಟು ಅಮೌಂಟ್ ಅನ್ನು ತೋರಿಸೋಕೆ ನಾವಿಲ್ಲಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಯಾವುದೋ ಒಂದು ಪ್ರಾಪರ್ಟಿ ಮೇಲೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮೇಲೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಅಸೆಟ್ಸ್ ಮೇಲೆ ಆಗಿರ್ಬೋದು, ಏನಕ್ಕೆ ನಾವು ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಏನಕ್ಕೆ ಎಕ್ಸ್ಪೆನ್ಸಸ್ ಮಾಡ್ತೀವಿ, ಲಾಭ ಗಳಿಸುವ ಅಂದ್ರೆ ಆ ಬಿಸ್ನೆಸ್ ಅಲ್ಲಿ ನಾವು ಲಾಭ ಗಳಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅನ್ನ ಹಾಕ್ತಕ್ಕಂಥದ್ದು. ಆಗ್ತಾ ಇದೆ ನೋಡಿ ಸರ್. ನೆಕ್ಸ್ಟ್ ಸ್ಟಾಕ್. 15th ಬೇಸಿಕ್ ಟರ್ಮ್ ಯೂಸ್ ಸ್ಟಾಕ್. ಸೊ ವಾಟ್ ಯು ಮೀನ್ ಬೈ ಸ್ಟಾಕ್? ಸ್ಟಾಕ್ ಅಂದ್ರೆ ಏನು? ಸ್ಟಾಕ್ ಮೀನ್ಸ್ ಸ್ಟಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವೆಂಟರೀಸ್. ಸ್ಟಾಕ್ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಇದನ್ನು ನಾವು ಇನ್ವೆಂಟರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ವೆಂಟರೀಸ್ ಅಂತಂದ್ರೆ ಎಲ್ಲಾ ಗೂಡ್ಸ್ ರಿಲೇಟೆಡ್, ಯಾವ್ಯಾವ ಗೂಡ್ಸ್ ಇರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಆಗಿರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಎಲ್ಲಾ ವಸ್ತುಗಳು. ಈಗ ನಾವು ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಯಾವುದೇ ಒಂದು ವ್ಯವಹಾರವನ್ನ ಮಾಡಬೇಕಾದ್ರೆ, ಒಂದು ಬಿಸ್ನೆಸ್ ಅನ್ನ ಮಾಡಬೇಕಾದ್ರೆ, ಆ ಬಿಸ್ನೆಸ್ ಗೆ ನಾವು ಪ್ರಾರಂಭದಲ್ಲಿ ಏನು ಅಮೌಂಟ್ ಅನ್ನ ನಾವು ಹಾಕಿರ್ತೀವೋ, ಆ ವಸ್ತುಗಳ ಮೇಲೆ ಏನೇನು ಹಾಕಿರ್ತೀವೋ ಅದನ್ನ ನಾವು ಸ್ಟಾಕ್ ಅಂತ ಹೇಳ್ಬಿಟ್ಟು ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೀವಿ ನಾವು. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಯಾವುದೋ ಒಂದು ಫರ್ನಿಚರ್ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಆ ಫರ್ನಿಚರ್ ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 1/4/2010 ನಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಆ ಬಿಸ್ನೆಸ್ ಮೇಲೆ ನಾವು ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀವಿ, ಆ ವಸ್ತುಗಳ ಮೇಲೆ ನಾವು ಎಷ್ಟು ಹಾಕಿರ್ತೀವಿ ಅಂತಕ್ಕಂಥ ಒಟ್ಟು ಹಣಕ್ಕೆ ಅಥವಾ ಒಟ್ಟು ಗೂಡ್ಸ್ ಗೆ ನಾವು ಸ್ಟಾಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಿಂದ ನಾವಿಲ್ಲಿ ಸ್ಟಾಕ್ ಆರ್ ಇನ್ವೆಂಟರಿ is the measures of something on hand, goods, space and other items on the business is called stock. ಸ್ಟಾಕ್ ಅಂತ ಗೊತ್ತಾಯ್ತಲ್ವಾ, ಬೋರ್ಡ್ ಮೇಲೆ ಬರೆದಿರ್ತೀನಿ ನೋಡ್ರಿ. ಸ್ಟಾಕ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವೆಂಟರಿ. ಸ್ಟಾಕ್ ಗೆ ಇನ್ನೊಂದು ಹೆಸರು ಇನ್ವೆಂಟರಿ ಅಂತ ಹೇಳ್ಬಿಟ್ಟು ಕರಿತೀವಿ. is the measures of something on hand, goods ಅಂದ್ರೆ ನಾವೇನೇನು ವಸ್ತುಗಳನ್ನ ಇಲ್ಲಿ ಹಾಕಿರ್ತೀವಿ ಬಿಸ್ನೆಸ್ ಮೇಲೆ, ವ್ಯವಹಾರಕ್ಕೆ ಏನೇನು ಹಾಕಿರ್ತೀವಿ. ಫಾರ್ ಎಕ್ಸಾಂಪಲ್ ಸ್ಪೇಸ್ ಅಂಡ್ ಅದರ್ ಐಟಮ್ಸ್ ಇನ್ ಎ ಬಿಸ್ನೆಸ್ ಈಸ್ ಕಾಲ್ಡ್ ಸ್ಟಾಕ್. So it is also one of the most important basic terms in used in accounting. Next one, discount. So this is the 16th basic term, discount. What do you mean by discount? Here discount andre, so discount antandre, discount is the deduction in the price. Discount means deduction is the, so here nodi board mele ide, discount is the deduction in the price. ಯಾವುದೇ ಒಂದು ಬೆಲೆಯಲ್ಲಿ ಅಂದ್ರೆ ಯಾವುದೇ ಒಂದು ವಸ್ತುವಿನ ಪ್ರೈಸ್ ಅಲ್ಲಿ ನಾವೇನು ಕಡಿಮೆ ಮಾಡಿರ್ತೀವಿ, ಡಿಸ್ಕೌಂಟ್ಸ್ ಕೊಟ್ಟಿರ್ತೀವಿ, ಆಫ್ ದ ಗೂಡ್ಸ್ ಸೋಲ್ಡ್ ಈಸ್ ಕಾಲ್ಡ್ ಡಿಸ್ಕೌಂಟ್. ನಾವೇನು ವಸ್ತುಗಳನ್ನ ಮಾರಾಟ ಮಾಡಿದಾಗ ಆ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಆ ವಸ್ತುವಿನ ಮೇಲೆ ಎಷ್ಟು ನಾವು ಡಿಸ್ಕೌಂಟ್ ಮಾಡಿ ಕಡಿಮೆ ಕೊಟ್ಟಿರ್ತೀವಿ ಅದನ್ನ ನಾವಿಲ್ಲಿ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಿಂದ ಡಿಸ್ಕೌಂಟ್ ಈಸ್ ಎ ಡಿಡಕ್ಷನ್ ಆಫ್ ದ ಪ್ರೈಸ್ ಆರ್ ಗೂಡ್ಸ್ ಸೋಲ್ಡ್. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 10 ರೂಪೀಸ್ಗೆ ಒಂದು 100 ರೂಪೀಸ್ಗೆ ಒಂದು ಬುಕ್ ಅನ್ನ ಪರ್ಚೇಸ್ ಮಾಡ್ಕೊಳ್ತೀವಿ. ಅಲ್ಲಿ ನಿಮಗೆ ಒಂದು 10% ಡಿಸ್ಕೌಂಟ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. 100 ರೂಪೀಸ್ ಮೇಲೆ 10 ಅಂತಂದ್ರೆ 10 ರೂಪೀಸ್ ಬರುತ್ತೆ. ಆಗ 100 ಮೈನಸ್ 10 is equal to 90 rupees is the original price. ಇಲ್ಲಿ 10 ರೂಪೀಸ್ ಏನಾಗಿರುತ್ತೆ, ಡಿಸ್ಕೌಂಟ್ ಆಗಿರುತ್ತೆ. ಒಂದು ವಸ್ತುವಿನ ಮೇಲೆ ಸಿಗ್ತಕ್ಕಂಥ ಒಂದು ಏನ್ ನಮಗೆ ಕಡಿಮೆ ಅಮೌಂಟ್ ಡಿಸ್ಕೌಂಟ್ ಮಾಡಿ ಏನ್ ಕೊಟ್ಟಿರ್ತಾರೋ ಅದನ್ನ ಇಲ್ಲಿ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಆದ್ರಿಂದ ಡಿಸ್ಕೌಂಟ್ is the deduction in the price of the goods sold is called discount. ಇಲ್ಲಿ ಡಿಸ್ಕೌಂಟ್ ಅನ್ನ ಎರಡು ವಿಧಗಳನ್ನಾಗಿ ಹೇಳ್ತೀವಿ ನಾವು. ಒಂದು ಕ್ಯಾಶ್ ಡಿಸ್ಕೌಂಟ್, first one is cash discount, second one is credit discount. ಈಗ ನಾವು ಯಾವುದೇ ಆಗಿರ್ಬೋದು, ಕ್ಯಾಶ್ ಡಿಸ್ಕೌಂಟ್ ದುಡ್ಡು ಕೊಟ್ಟು ವಸ್ತುಗಳನ್ನ ಖರೀದಿ ಮಾಡಿದಾಗ ಅದರಲ್ಲಿ ಏನ್ ಕಡಿಮೆ ಅಮೌಂಟ್ ಮಾಡ್ಕೊಡ್ತಾರೋ ಅದನ್ನ ಕ್ಯಾಶ್ ಡಿಸ್ಕೌಂಟ್ ಅಂತ. ಕ್ರೆಡಿಟ್ ಡಿಸ್ಕೌಂಟ್ ಅಂತಂದ್ರೆ ಕ್ಯಾಶ್ ಕೊಡೋದಿಲ್ಲ, ನಾವು ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು
ಆಗಿರ್ಬೋದು, ಇವುಗಳ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡಿದಾಗ, ಸರಕುಗಳನ್ನು ಖರೀದಿ ಮಾಡಿದಾಗ ಅಲ್ಲಿ ಏನ್ ನಮಗೆ ಡಿಡಕ್ಷನ್ ಮಾಡ್ಕೊಡ್ತಾರೋ ಅಂತಹ ಅಮೌಂಟ್ ಅನ್ನು ನಾವು ಕ್ರೆಡಿಟ್ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು 1 ಮಾರ್ಕ್ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಟೈಪ್ಸ್ ಆಫ್ ಡಿಸ್ಕೌಂಟ್ ಅಂತ. ಡಿಸ್ಕೌಂಟ್ ಆರ್ ಕ್ಲಾಸಿಫೈಡ್ ಇಂಟು 2 types: cash discount and credit discount. Next, last one is called voucher. So voucher is a very important. It is one of the document or it is one of the receipt of the customers. ಇಲ್ಲಿ voucher ನೋಡ್ರಿ, voucher is a documentary in support of the transaction is called voucher. ಈಗ ನಾವು ಯಾವುದೇ ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದಾಗ, ವಸ್ತುಗಳನ್ನು ಖರೀದಿ ಮಾಡಿದಾಗ ಅಥವಾ ವಸ್ತುಗಳನ್ನು ಮಾರಾಟ ಮಾಡಿದಾಗ ನಾವೇನ್ ಮಾಡ್ತೀವಿ, ವೋಚರ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇವತ್ತು ನಾವು ಸಾಮಾನ್ಯವಾಗಿ 1000 ರೂಪಾಯಿ ಬುಕ್ಸ್ ಪರ್ಚೇಸ್ ಮಾಡ್ಬೇಕಾದ್ರೆ 1000 ರೂಪಾಯಿ ಅಷ್ಟು ಬಿಲ್ ಹಾಕ್ಸ್ಕೊ ಬರ್ತೀವಿ. ಆ ಬಿಲ್ ಇರುತ್ತಲ್ವಾ, ಆ ಬಿಲ್ ಅನ್ನು ನಾವಿಲ್ಲಿ ವೋಚರ್ಸ್ ಮುಖಾಂತರ ನಾವು ಮಾಡಿದಂತ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಆ ಟ್ರಾನ್ಸಾಕ್ಷನ್ ಮೇಲೆ ಎಷ್ಟು ಅಮೌಂಟ್ ಪರ್ಚೇಸ್ ಮಾಡಿದೀವಿ ಅಥವಾ ಎಷ್ಟು ಸರಕುಗಳನ್ನ ಮಾರಾಟ ಮಾಡಿದೀವಿ ಅದಕ್ಕಂತ ಒಟ್ಟು ಅಮೌಂಟ್ ಅನ್ನ ನಾವು ಪಟ್ಟಿ ಮಾಡ್ಕೊಡ್ತಾರಲ್ಲ ಒಂದು ಬಿಲ್ಗೆ, ಆ ಬಿಲ್ಗೆ ನಾವು ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ವೋಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ವೋಚರ್ ಈಸ್ ಎ ಡಾಕ್ಯುಮೆಂಟರಿ ಇನ್ ಸಪೋರ್ಟ್ ಆಫ್ ಟ್ರಾನ್ಸಾಕ್ಷನ್ ಈಸ್ ಕಾಲ್ಡ್ ವೋಚರ್. ನಾವು ಮಾಡಿದಂತ ಯಾವುದೇ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ ಮೇಲೆ ನಾವೇನ್ ಮಾಡ್ತೀವಿ, ನಾವು ಮಾಡಿದಂತ ಒಂದು ಟ್ರಾನ್ಸಾಕ್ಷನ್ಸ್ಗೆ ಈ ವೋಚರ್ ಅಂತಕ್ಕಂಥದ್ದು ತುಂಬಾ ಸಪೋರ್ಟ್ ಮಾಡುತ್ತೆ. ಈಗ ಬಿಲ್ಸ್ ಕೊಡ್ತಕ್ಕಂಥದ್ದು, ಬಿಲ್ಸ್ ಮುಖಾಂತರ ಮಾರಾಟ ಮಾಡ್ತಕ್ಕಂಥದ್ದು. ಈಗ ಸರಕುಗಳನ್ನು ನಾವು ಖರೀದಿ ಮಾಡಿದಾಗ ಎಷ್ಟಿಗೆ ಅಮೌಂಟ್, ಎಷ್ಟು ಅಮೌಂಟ್ಗೆ ನಾವು ಸರಕುಗಳನ್ನು ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ಬಿಲ್ ಕೊಡ್ತಕ್ಕಂಥದ್ದು. ಸೊ ಅದರಿಂದ ಇಟ್ ಈಸ್ ಒನ್ ಆಫ್ ದ ಡಾಕ್ಯುಮೆಂಟರಿ ರಿಸಿಪ್ಟ್ ಗಿವನ್ ಬೈ ಎನಿ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಸ್. ಸೊ ಈಗ ನಿಮಗೆ ಈ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಅಲ್ಲಿ ಒಟ್ಟು ನಾನು 17 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಈ 17 ಪಾಯಿಂಟ್ಸ್ ಅಲ್ಲಿ ನಾನು ಕ್ಲಾಸ್ 3, ಕ್ಲಾಸ್ 4 ಮತ್ತೆ 2, 3, 4, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಈ 3 ಕ್ಲಾಸ್ ಅಲ್ಲಿ ಕೂಡ ಇದೇ ಕಾನ್ಸೆಪ್ಟ್ ಅನ್ನು ನಾನು ನಿಮ್ಗೆ ಮಾಡಿರ್ತೀನಿ. ಇದನ್ನ ನೋಟ್ಸ್ ನಾನು ನಿಮಗೆ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಇದನ್ನ 200 ಪೇಜ್ ನೋಟ್ಬುಕ್ ಅಲ್ಲಿ ನೀಟಾಗಿ ಬರೀತಾ ಬನ್ನಿ. ಮತ್ತೆ ಪ್ರತಿದಿನ ಅದನ್ನ ನೀವು ಓದ್ತಾ ಇರಬೇಕು. ಈ ಚಾಪ್ಟರ್ ಮುಗಿದ ತಕ್ಷಣ ಇನ್ನು 2 ಕಾನ್ಸೆಪ್ಟ್ ಇರುತ್ತೆ. ಇದರಲ್ಲಿ ಅಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಅಂಡ್ ರೋಲ್ ಆಫ್ ಅಕೌಂಟಿಂಗ್ ಅಂತ 2 ಕಾನ್ಸೆಪ್ಟ್ ಇರುತ್ತೆ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಗಿಸಿ ಅದಾದ ನಂತರ ನಿಮಗೆ ಫಸ್ಟ್ ಚಾಪ್ಟರ್ ಗೆ ಟೆಸ್ಟ್ ಕೊಟ್ಟಿರ್ತೀನಿ. ಸೊ ನೀವು ಮನೆಯಲ್ಲಿ ಟೆಸ್ಟ್ ಅನ್ನ ಬರೆದು ನನಗೆ ಗ್ರೂಪ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇದನ್ನ ನೀವು ನೋಟ್ಸ್ ಅಲ್ಲಿ ಬರೆದು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರಿ. ಓಕೆ, ಥ್ಯಾಂಕ್ ಯು ಗೈಸ್.